ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಇಂದು 25/2/2026 ಬುಧವಾರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಆಗಿರತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ರೋಹಿಣಿ ನಕ್ಷತ್ರ ಇದೆ. ಈ ದಿವಸದ ಯೋಗ ವಿಷ್ಕಂಭನಾಮ ಯೋಗ. ಬಾಲವಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ದಿನ ವಿಶೇಷತೆಯಲ್ಲಿ ಏನು, ಇವತ್ತು ಬಹಳಷ್ಟು ರಥೋತ್ಸವಗಳಿದ್ದಾವೆ. ಅದರಲ್ಲೂ ಅಘೋರೇಶ್ವರ ರಥೋತ್ಸವ ಇದೆ. ಚಂದ್ರಗುತ್ತಿಯಲ್ಲಿ ರೇಣುಕಾಂಬಾದೇವಿಯ ರಥೋತ್ಸವ ಇದೆ ಇವತ್ತಿನ ದಿವಸ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಖಗೋಳದ ಸ್ಥಿತಿ ಏನಿದೆ. ಖಗೋಳದಲ್ಲಿ ಸದಾ ಕಾಲದಲ್ಲೂ ಗ್ರಹಗಳು ಮನುಜರ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಭಚಕ್ರದಲ್ಲೇ ಸಂಚಾರವನ್ನು ಮಾಡ್ತಾ ಬೆಳಕನ್ನು ನೀಡ್ತಾ ಮನುಷ್ಯರಿಗಿರತಕ್ಕಂತಹ ಜನ್ಮಾಂತರದ ಕರ್ಮದೋಷವನ್ನ ಪರಿಹಾರ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತದೆ. ಹೀಗಿರುವಾಗ ಖಗೋಳದಲ್ಲಿ ಇವತ್ತಿನ ಗ್ರಹ ಸ್ಥಿತಿ ಹೇಗೆ? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಮಾಂದ್ಯರ ಯುತಿ ಇವತ್ತಿನ ದಿವಸ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಉಚ್ಚನಾಗಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರು, ಸಿಂಹ ಶೂನ್ಯ. ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ಶೂನ್ಯವಾಗಿದೆ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಸಹಿತವಾಗಿ ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ರವಿ ಇದ್ದಾನೆ, ರಾಹು ಇದ್ದಾನೆ, ಶುಕ್ರನಿದ್ದಾನೆ, ಬುಧನಿದ್ದಾನೆ, ಅಂಗಾರಕನು ಒಂದು ಸೇರಿದ್ದಾನೆ. ಲಗ್ನವು ಕುಂಭ ಲಗ್ನವೇ ಆಗಿದೆ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ರಾರಾಜಿಸ್ತಾ ಇದ್ದಾನೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ಇವತ್ತಿನ ದಿವಸ? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಅಶ್ವಿನಿ, ಭರಣಿ, ಕೃತಿಕ, ಪಾದಂ ಮೇಷ. ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ಚಂದ್ರ, ಸುಖ ಸ್ಥಾನದಲ್ಲಿ ಸುಖಾಧಿಪತಿ. ಸುಖ ವೃದ್ಧಿ, ಸಂತಸ ಉಂಟಾಗ್ತದೆ. ತಾಯಿಯಿಂದ ಕಷ್ಟ ನಿವಾರಣೆ ಆಗ್ತದೆ. ಮಾತೃಭಕ್ತಿ ಜಾಸ್ತಿ ಆಗ್ತದೆ. ವ್ಯವಹಾರದಲ್ಲಿ ಅನುಕೂಲ ಉಂಟಾಗ್ತದೆ. ಕಷ್ಟಗಳು ದೂರವಾಗ್ತದೆ. ಲಾಭದಲ್ಲಿ ಸಾಕಷ್ಟು ಗ್ರಹಗಳು ಇದ್ದದರಿಂದ ಹಲವು ಮುಖದಿಂದ ಲಕ್ಷ್ಮಿ ಹರಿದು ಬರ್ತಾ ಇರ್ತಾಳೆ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಒಂದು ಮಾತೃ ಸೇವೆ ಅಥವಾ ಗೋಸೇವೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಇವತ್ತಿನ ದಿವಸ ಕಷ್ಟ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರ ದೇವರ ಪೂಜೆ, ಅಯ್ಯಪ್ಪ ದೇವರ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಕ್ಷೇಮ. 9ರ ಸಂಖ್ಯೆ ಬಳಸಿಕೊಳ್ಳಿ, ಕೆಂಪು ಬಣ್ಣ ಆಗಿ ಬರ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಮತ್ತು ಮಾಂದ್ಯರ ಯುತಿ. ಮನೋಕಾರಕ ಚಂದ್ರನಿಗೆ ಮಾಂದಿ ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಾಗ ಏನು ತೋಚಲ್ಲ. ನೆನಪಿನ ಶಕ್ತಿ ಹಾರು ಹೋಗ್ತದೆ. ಮಾಡಬೇಕಾದಂತಹ ಕೆಲಸ ಕಾರ್ಯಗಳೆಲ್ಲ ಬಾಕಿ ಉಳಿತು. ಇಂದು ಮಾಡಬೇಕಾದನ್ನು ಯಾವಾಗಲೂ ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಮನಸ್ಸು ಸ್ವಚ್ಛವಾಗಿರೋದಿಲ್ಲ, ಮನೆಯೂ ಸ್ವಚ್ಛವಾಗಿರೋದಿಲ್ಲ. ಗೊಂದಲದ ಗೂಡಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮಾಂದಿ ಶಾಂತಿ ಮಾಡ್ಕೊಳ್ಳಿ. ಚಂದ್ರನ ಶುದ್ಧ ಮಾಡ್ಕೊಳ್ಬೇಕು ಅಂದ್ರೆ ಕ್ಷೀರವನ್ನು ದಾನ ಮಾಡಿ ಅಥವಾ ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲ ಪಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸರ್ವೇಶ್ವರ ಕಾರಕನಾಗಿರತಕ್ಕಂಥವನು. ಆನೆ ನಡೆದದ್ದೇ ದಾರಿ, ನೀವು ಮಾಡಿದ್ದೇ ದಾರಿ ಹೇಳುವಂತಹ ಭಾವನೆ ನಿಮ್ಮಲ್ಲಿ ಇರ್ತದೆ. ಆದ್ರೆ ಕೆಲವಷ್ಟು ತೊಡಕುಗಳು ಇದ್ದಾವೆ. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಹೀಗಾಗಿ ಆ ಕರ್ಮ ದೋಷ ಅಂಟಿಕೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮಲ್ಲಿ ಕೆಲಸಗಾರರು ಸಾಕಷ್ಟು ಆ ಕೆಲಸಗಾರರ ತೊಂದರೆಗೆ ಸ್ಪಂದಿಸೋದಿಲ್ಲ. ಕೆಲಸಗಾರರಿಗೆ ಕೈ ಕೊಡ್ತಾರೆ. ಕೆಲಸವು ನಿಂತು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ. ದೋಷ ಪರಿಹಾರಕ್ಕಾಗಿ ಭೂವರಾಹ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಭೂತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ವಿಷ್ಣು ದೇವರ ಆರಾಧನೆ ನಿಮಗೆ ಕ್ಷೇಮ ಆಗ್ತದೆ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಚಂದ್ರ ಉಚ್ಚನಾಗಿದ್ದಾನೆ. ಪ್ರಮೋಷನ್, ಮನಸ್ಸಿಗೆ ಸಮಾಧಾನ, ಆರೋಗ್ಯ ವೃದ್ಧಿ, ಕುಟುಂಬದಲ್ಲಿ ಕೀರ್ತಿ, ಬಂಧು ಬಾಂಧವರ ಸ್ನೇಹ, ಮಿತ್ರರ ಆಗಮನ. ಇವತ್ತಿನ ದಿವಸ ಸಂತಸದಿಂದ ಮಿತ್ರ ಭೋಜನ. ದೋಷ ಇದೆ, ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಶನಿ ಮಹಾತ್ಮನಿಗೆ ಇವತ್ತಿನ ದಿವಸ ಬಿಳೆಯ ಹೂವಿನಿಂದ ಅಲಂಕಾರವನ್ನು ಮಾಡಿ. ಅವನೇ ಕಪ್ಪು ಬಣ್ಣ, ಬಿಳೆ ಬಣ್ಣದ ಹೂವಿನ ಅಲಂಕಾರ ಚೆಂದಾಗಿರುತ್ತೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ಕಾಟ, 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಒಂದಲ್ಲ ಒಂದು ಸಮಸ್ಯೆಗಳು. ವಾಹನ ತೆಗೆದುಕೊಂಡು ಹೊರಗೆ ಬಿದ್ರೆ ವಾಹನಕ್ಕೆ ಏನಾದರೂ ತೊಂದರೆಗಳು, ಕೆಲವರಿಗೆ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆ, ವಾಹನ ಓಡಿಸಲಿಕ್ಕೆ ಭೀತಿ ಕಾಣಿಸುವಂತಹ ಸಾಧ್ಯತೆ ಇದೆ. ವ್ಯವಹಾರವು ಸರಿಯಾಗಿ ನಡೆಯುವುದಿಲ್ಲ. ಮಾನಸಿಕವಾದಂತಹ
ತುಮಲ. ರಾಜಕಾರಣಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ರಾಜರಾಜೇಶ್ವರಿ ಸೇವೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಒಂದು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 10ನೇ ಭಾವದಲ್ಲಿ ಗುರು ಇದ್ದಾನೆ, ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಆರ್ಥಿಕವಾಗಿ ಸಂಕಷ್ಟಗಳು ಪರಿಹಾರವಾಗ್ತದೆ. ಸಾಲಗಳು ತೀರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ತೀರಿಸಬೇಕಲ್ಲ, ಸಾಧ್ಯತೆ ಇದ್ರೂ ಪ್ರಯತ್ನ ನಿಮ್ಮದು. ಪ್ರಯತ್ನ ಪಟ್ಟು ಸಾಲವನ್ನು ತೀರಿಸಿಕೊಂಡರಲ್ಲಿ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಮನೆ ಮಾರನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಕಲ್ಪ. ರಾಶಿಯಾಧಿಪತಿ 6ನೇ ಮನೆಯಲ್ಲಿದ್ದರಿಂದ ಶತ್ರುಗಳ ಕಾಟ, ಭೂ ವ್ಯವಹಾರದಲ್ಲಿ ಸಂಕಷ್ಟ. ಪರಿಹಾರಕ್ಕೆ ಭೂದೇವಿಯ ಪೂಜೆ ಅಥವಾ ಭೂವರಾನ ದರ್ಶನ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. 5ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಎತ್ತು ನೋಡ್ತಾ ಇದ್ದಾನೆ. ಭಾಗ್ಯ ವೃದ್ಧಿ, ಕಾರ್ಯಸಿದ್ಧಿ, ಬಂದಂತಹ ಸಂಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ಎಲ್ಲಾ ಕೆಲಸ ಕಾರ್ಯಗಳು ಹೂ ಎತ್ತಿದಂಗ ಆಗ್ತದೆ. ಕಾರಣ ಗುರುವಿನ ದೃಷ್ಟಿ ಇದೆ. ಶನಿ ಕೋಪ ಇಲ್ಲ, ಮಾನಸಿಕವಾದಂತಹ ಹಿಂಸೆ ಇಲ್ಲ. ಕುಟುಂಬದಲ್ಲಿ ಎಲ್ಲರೂ ಸಹಿತವಾಗಿ ಒಗ್ಗಟ್ಟಾಗಿರುವಂತಹ ಸಂದರ್ಭ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪಂಚಮದಲ್ಲಿರತಕ್ಕಂತಹ ಕುಜರಾಹುವಿಗೆ ರಾಹು ಶಾಂತಿ, ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ, ಶುಭ ಉಂಟಾಗ್ತದೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ. ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಪಂಚಮದಲ್ಲಿ ಶನಿ ಇದ್ದಾನೆ ಅಂತಂದ್ರೆ ಮಕ್ಕಳಿಗೆ ತೊಂದರೆ, ಮಕ್ಕಳಿಗೆ ಆಪತ್ತು, ವೈದ್ಯರ ಸಲಹೆ ಬೇಕು, ಔಷಧೋಪಚಾರಗಳು ಬೇಕು. ಇವುಗಳಿಂದ ಅನುಕೂಲ ಉಂಟಾಗುವಂತಹ ಲಕ್ಷಣ. ಧನಾಧಿಪತಿಯಾಗಿರತಕ್ಕಂತಹ ಗುರು ಅಷ್ಟಮದಲ್ಲಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಗಳು ಕಾಣಿಸುವಂತಹ ಲಕ್ಷಣ ಇದೆ. ದೋಷ ಪರಿಹಾರಕ್ಕಾಗಿ ಪಂಚಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪ ಹಚ್ಚಿ ಒಂದು 5 ಶನಿವಾರ ಮಾಡಿ. ಆಗ ನಿಮಗೆ ಶನಿ ದೋಷ ಕಡಿಮೆ ಆಗ್ತದೆ. ದೀಪ ನಮಸ್ಕಾರವನ್ನು ಮಾಡಿಕೊಂಡು ದೀಪದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 9 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಬಣ್ಣ ಕೆಂಪು. ಉತ್ತರ ದಿಕ್ಕಿನ ವ್ಯವಹಾರ. ಇವು ವೃಶ್ಚಿಕ ರಾಶಿಗೆ ಅನುಕೂಲ. ಈಗ ಧನುರಾಶಿಯವರ ಫಲವನ್ನ ಇವತ್ತಿನ ದಿವಸ ನಾವು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿದ್ದು ನೋಡ್ತಾ ಇದ್ದಾನೆ. ವ್ಯವಹಾರ ಸಿದ್ಧಿ ಆಗ್ತದೆ, ಕಾರ್ಯಸಿದ್ಧಿ ಆಗುವಂತಹ ಲಕ್ಷಣ, ಪ್ರಮೋಷನ್ ಸಿಗುವಂತಹ ಲಕ್ಷಣ. ಪುಸ್ತಕ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲಗಳು, ವಸ್ತ್ರ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು, ಉದ್ಯೋಗದಲ್ಲಿ ಚಿಂತೆ, ಮಾನಸಿಕವಾದಂತಹ ಒತ್ತಡ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀಧರ ಸ್ವಾಮಿಗಳ ಶ್ಲೋಕವನ್ನು ಪಠನ ಮಾಡುವುದರಿಂದ ಇವತ್ತಿನ ದಿವಸ ನಿಮಗೆ ಕ್ಷೇಮವಾಗ್ತದೆ. ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 3. ಉತ್ತರ ದಿಕ್ಕಿನ ವ್ಯವಹಾರ, ಹಳದಿ ಬಣ್ಣದ ವಸ್ತ್ರಗಳು, ಇವೆಲ್ಲ ನಿಮಗೆ ಅನುಕೂಲಕರವಾಗಿದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಗುರು 6ನೇ ಭಾವದಲ್ಲಿ, ಗುರುವಿನ ಬಲ ಇಲ್ಲ. ಶನಿಯು 3ನೇ ಭಾವದಲ್ಲಿದ್ದಾನೆ. ಹೀಗಾಗಿ ಯಾವ ರೀತಿಯಲ್ಲಿ ಕಾರ್ಯಸಿದ್ಧಿ ಆದೀತು. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಜಯ ಆಗಬೇಕು, ಯಶಸ್ಸಾಗಬೇಕು, ನೆಮ್ಮದಿ ಇರಬೇಕು ಅಂತ ಆದ್ರೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಆಂಜನೇಯನ ಜಪವನ್ನು ಮಾಡಬೇಕು. ಅಥವಾ ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣ ಮಾಡಿಸಬೇಕು. ಅಥವಾ ವಿಶೇಷವಾಗಿ ಸುಂದರನಾಗಿರ್ತಕ್ಕಂತಹ ಆಂಜನೇಯನ ಕಥೆಯನ್ನು ಓದಬೇಕು. ಹಾಗಿದ್ದಾಗ ಮಾತ್ರ ಇವತ್ತಿನ ದಿವಸ ಯಶಸ್ಸು. ಸಾಕಷ್ಟು ತೊಂದರೆ ಇದೆ. ಇವಾಗ 7.5 ಇಲ್ಲ ನಿಜ, ಆದರೆ ಶನಿ 3ನೇ ಮನೆಯಲ್ಲಿದ್ದಾನೆ. 3ನೇ ಮನೆಯಲ್ಲಿದ್ದಾಗ ಅದು ಅಷ್ಟಮ ಸ್ಥಾನವಾಗಿದೆ, ದುಃಖ ಸ್ಥಾನವಾಗಿದೆ. ಆ ದುಃಖ ಸ್ಥಾನದಲ್ಲಿ ಶನಿ ಇದ್ದಾಗ ದುಃಖವನ್ನು ಕೊಡ್ತಾನೆ. ಅದರಿಂದ ತುಂಬಾ ಜಾಗ್ರತೆ. ಪರಿಹಾರಕ್ಕೆ ಶನಿ ಶಾಂತಿ ಮಾಡ್ಕೊಳ್ಳಿ. ಕಪ್ಪು ಬಣ್ಣದ ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ, ಶುಭವಾಗ್ತದೆ. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ವೃದ್ಧಿ. ಜೊತೆಯಲ್ಲಿ ಶನೇಶ್ವರನ ಪೂಜೆಯಿಂದಲೇ ನಿಮಗೆ ಕ್ಷೇಮವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ, ಆರ್ಥಿಕವಾಗಿ ಸಂಕಷ್ಟ. ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ಉದ್ಯೋಗದಲ್ಲಿ ಪ್ರಶಸ್ತಿ, ಉದ್ಯೋಗದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಕೀರ್ತಿ. ಗುರುವಿನ ದೃಷ್ಟಿ ಇದೆಯಲ್ಲ, ಎಲ್ಲವನ್ನು ಅನುಭವಿಸುವಂತಹ ಒಂದು ಸುಯೋಗದ ಲಕ್ಷಣಗಳು. ನಿಮ್ಮ ರಾಶಿಯಲ್ಲಿ ರಾಹು ಇದ್ದದರಿಂದ ಆಗಾಗ ನರದೌರ್ಬಲ್ಯ, ಅಲರ್ಜಿ, ದೇಹದಲ್ಲಿ ಸುಸ್ತು, ಕೆಲಸ ಕಾರ್ಯಗಳ ಬಗ್ಗೆ ಅನಾಸಕ್ತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವು ಕುಟಿಲ ವ್ಯಕ್ತಿಗಳಿಂದ ನಿಮಗೇನಾದರೂ ತೊಂದರೆಗಳು ಆಗುವಂತಹ ಲಕ್ಷಣ. ಪರಿಹಾರಕ್ಕೆ ಮಾಡಬೇಕಾಗಿರ್ತಕ್ಕಂತಹದ್ದೇನು, ಸಾಧ್ಯವಾದರೆ ಪ್ರತ್ಯಂಗಿರಾ ದೇವಿ ಜಪ ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಅಥವಾ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಪ್ರತ್ಯಂಗಿರಾ ದೇವಿ ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು ವಸ್ತ್ರ, ಬಿಳಿ ಬಣ್ಣದ ವಸ್ತ್ರ, ಹಸಿರು ಬಣ್ಣದ ವಸ್ತ್ರ, ಹಳದಿ ಬಣ್ಣದ ವಸ್ತ್ರ, ಇವೆಲ್ಲ ನಿಮಗೆ ಆಗಿ ಬರುವಂತಹ ವಸ್ತ್ರಗಳು. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಹೊರಗೆ ಬಂದ್ರೆ ಸಾಕು. ಒಂದು ರೀತಿಯಲ್ಲಿ ಬಂಧನ ಯೋಗ. ಕೆಲವರಿಗೆ ಬಂಧನವೂ ಆಗುವಂತಹ ಸಾಧ್ಯತೆ. ಹೋದವರು ಹೊರಗೆ ಬರುವುದಿಲ್ಲ. ಅಂತಹ ಸನ್ನಿವೇಶಗಳು ಉಂಟಾಗುವಂತಹ ಲಕ್ಷಣ. ಹಾಗೆ 4ನೇ ಮನೆಯಲ್ಲಿ ಗುರು ಇದ್ದಾನೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ
ಅನುಕೂಲ. ಅದರಲ್ಲೂ ರಸ್ತೆ ಬದಿಯಲ್ಲಿ ವ್ಯಾಪಾರವನ್ನು, ಹೂ ಹಣ್ಣು ತರಕಾರಿ ಇತ್ಯಾದಿಗಳ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಲ್ಪ ಸ್ವಲ್ಪ ವ್ಯಾಪಾರ ವೃದ್ಧಿಯಾಗುವಂತಹ ಲಕ್ಷಣಗಳು. ಮನಸ್ಸಿಗೆ ಅಸಮಾಧಾನ ಇದ್ರೂ ಸಹಿತವಾಗಿ ತೋರಿಸಿಕೊಳ್ಳುವಂತಿಲ್ಲ, ಕಷ್ಟ ಇದೆ. ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರು ಶಾಂತಿ ಮಾಡ್ಕೊಳ್ಳಿ, ಅಥವಾ ಕಡಲೆ ಕಾಳನ್ನು ದಾನ ಮಾಡಿ. ಹಳದಿ ಬಣ್ಣದ ವಸ್ತ್ರ ನಿಮಗೆ ದಾನಕ್ಕೆ ಯೋಗ್ಯ. ಧರಿಸುವುದಕ್ಕೆ ಹಳದಿ ಬಣ್ಣದ ರೇಷ್ಮೆ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಈಶಾನ್ಯ ಭಾಗದಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ 12 ರಾಶಿಯವರು ಇವತ್ತಿನ ಸಕಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಏನು? ಇವತ್ತಿನ ದಿವಸ ರಮಾ ರಮೇಶಾಭ್ಯಾಂ ನಮಃ. ಓಂ ರಮಾ ರಮೇಶಾಭ್ಯಾಂ ನಮಃ. ರಮಾ ಎಂದರೆ ಲಕ್ಷ್ಮೀದೇವಿ, ರಮೇಶ ಅಂತಂದ್ರೆ ಲಕ್ಷ್ಮೀ ದೇವಿಯ ಗಂಡ ಅರ್ಥಾತ್ ಶ್ರೀಮನ್ನಾರಾಯಣ. ಇವರ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹದ್ದಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಇಂದಿನ ದಿವಸ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತಚ್ಛಾಂತಿ ಔಷಧೈರ್ ಹೋಮೈ ಜಪ ಪೂಜಾ ಅರ್ಚನಾದಿಭಿಃ. ನೋಡಿ, ಜನ್ಮಾಂತರ ಕೃತಂ ಪಾಪಂ, ನಾವು ಜನ್ಮದ, ಯಾಕೆಂದ್ರೆ ಈಗಾಗಲೇ ಸಾಧಾರಣ ಮನುಷ್ಯ ಜನ್ಮ ಬರಬೇಕು ಅಂದ್ರೆ ಸಾಧಾರಣ 84 ಲಕ್ಷ ಜನ್ಮ ಎತ್ತಿರಬೇಕು. ಜನ್ಮಾಂತರವಾದಂತಹ ವ್ಯಾಧಿಗಳನ್ನ, ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಮಗೆ ಸುಲಭವಾದ ಮಾರ್ಗ ಯಾವುದು ಅಂದರೆ, ಈ ಜನ್ಮದಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹದ್ದು ಹೋಮ, ಹವನ, ಜಪ, ತಪ ಇತ್ಯಾದಿಗಳ ಮೂಲಕವಾಗಿ ಹೋಮವನ್ನು ಮಾಡಿಸಿಕೊಳ್ಳುವುದರಿಂದ ಅದೆಷ್ಟೋ ಕ್ಷೇಮವಾಗುವಂತಹ ಲಕ್ಷಣಗಳು. ಹೋಮವನ್ನು ಮಾಡಿಸುವಾಗ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ದಶೆ ಹಾಗೂ ಭುಕ್ತಿ ಈ 6 ಉಚ್ಚಾರ ಮಾಡಿ ನಾವು ಮಾಡಬೇಕಾಗಿರತಕ್ಕಂತಹದ್ದು. ಯಾವ ದೇವತೆಯನ್ನು ಕುರಿತು ನಾವು ಹೋಮವನ್ನು ಮಾಡ್ತಾ ಇದ್ದೇವೆ ಆ ದೇವರಿಗೆ ನಮ್ಮ ಗೋತ್ರ ನಕ್ಷತ್ರ ಗೊತ್ತಾಗಬೇಕು. ಆಗ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ದೇವರ ಕ್ಷಮೆಗೋಸ್ಕರವಾಗಿ ನಾವು ಮಾಡಬೇಕಾಗಿರತಕ್ಕಂತಹದ್ದು ಹೋಮ ಹವನಾದಿಗಳು. ಆ ಹೋಮ ಹವನಾದಿಗಳನ್ನ ಮಾಡಿಕೊಂಡಾಗ ನಮಗಿರುವಂತಹ ಸಂಕಷ್ಟಗಳು ದೂರವಾಗ್ತದೆ. ಇದು ಋಷಿ ಮೂಲದಿಂದ ಬಂದಿರತಕ್ಕಂತಹದ್ದು, ಆರ್ಷೇಯ ಪದ್ಧತಿಯಲ್ಲಿ ಬಂದಿರತಕ್ಕಂತಹದ್ದು. ನಮ್ಮ ಸನಾತನ ಧರ್ಮದಲ್ಲಿ ಹೋಮಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಗಣ ಹೋಮ, ಮೃತ್ಯುಂಜಯ ಹೋಮ, ಚಂಡಿ ಹೋಮ ಇತ್ಯಾದಿ. ಈ ಹೋಮವನ್ನ ಮಾಡಿಸಿಕೊಂಡಾಗ ನಮಗೆಷ್ಟೋ ನೆಮ್ಮದಿ ಉಂಟಾಗ್ತದೆ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗ್ತದೆ. ಸಾಕಾರ ಶಕ್ತಿಯನ್ನು ಪಡೆಯಲಿಕ್ಕೆ ಅನುಕೂಲವಾಗ್ತದೆ. ಆತನ ಮೂಲಕವಾಗಿ ನಮ್ಮ ಸಂಸಾರವನ್ನ ಸರಿ ಮಾಡಿಕೊಳ್ಳುವುದಕ್ಕೆ, ಸರಸದಿಂದ ಸಂಸಾರವನ್ನ ಸಾಗಿಸುವುದಕ್ಕೆ ಅನುಕೂಲ ಉಂಟಾಗ್ತದೆ. ಆದ್ದರಿಂದ ಹೋಮಕ್ಕೆ ಅಷ್ಟು ಪ್ರಾಧಾನ್ಯತೆ ಇರತಕ್ಕಂಥದ್ದು. ಈ ಹೋಮವನ್ನು ಮಾಡುವಾಗ ಯಾವ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮಕ್ಕೆ ಯಾವ ಅಗ್ನಿಯನ್ನು ನಾವು ಉಪಯೋಗಿಸಬೇಕು. ಹೋಮ ಆಗ್ತೇವೆ ಅಂದ್ರೆ ಬೆಂಕಿ ಹಚ್ಚಿದ್ರಾಯ್ತು, ಕಟ್ಟಿಗೆ ಸುಟ್ರಾಯ್ತು, ತುಪ್ಪ ಸುರಿದ್ರಾಯ್ತು, ದಪೂರ್ಣಾವತಿ ಹಾಕಿದ್ರಾಯ್ತು ಅಲ್ಲ. ನಾವು ಯಾವ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮಕ್ಕೆ ಅಗ್ನಿ ಯಾವುದು, ಆ ಅಗ್ನಿಯು ಯಾವ ರೂಪದಲ್ಲಿ ನಮಗೆ ಅನುಕೂಲವನ್ನು ಮಾಡ್ತಾನೆ, ಇದನ್ನ ತಿಳಿದುಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಫಲವರ್ಧನೋ ನಾಮ ಅಗ್ನಿಹಿ, ವರದೋ ನಾಮ ಅಗ್ನಿಹಿ, ಮಂಗಲೋ ನಾಮ ಅಗ್ನಿಹಿ, ಇವೆಲ್ಲ ಏನು ಅಂದ್ರೆ ಪುಷ್ಟಿದಾಯಕವಾಗಿರ್ತಕ್ಕಂಥದ್ದು. ಆ ಅಗ್ನಿಯ ಹೆಸರನ್ನ ಉಚ್ಚರಿಸಿ ಅಥವಾ ಅಗ್ನಿಗೊಂದು ಹೆಸರನ್ನು ಕೊಟ್ಟು ಆ ಅಗ್ನಿಯ ಮೂಲಕವಾಗಿ ನಾವು ಹೋಮವನ್ನು ಮಾಡಿದಾಗ ಯಜ್ಞೇಶ್ವರನ ಸುಪ್ರೀತನಾಗಿ ನಾವು ಸಂಕಲ್ಪಿಸಿದಂತಹ ಹೋಮದ ಸತ್ಫಲವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಹೋಮವನ್ನು ಮಾಡ್ಕೊಳ್ಬೇಕು. ನೀವು ಮಾಡ್ಕೊಳ್ತೀರಿ ತಾನೆ? ಏನು ಮಾಡ್ಕೊಳ್ಬೇಕು? ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ದಶ ಈ ರೀತಿಯಲ್ಲಿ ಮಾಡಿಕೊಂಡಾಗ ಕ್ಷೇಮವಾಗುತ್ತೆ. ನೆನಪಿಟ್ಕೊಳ್ಳಿ, ಒಳ್ಳೆ ಸಂಕಲ್ಪ ಮಾಡ್ಕೊಳ್ಳಿ, ಶುಭವಾಗುತ್ತೆ ಹೋಮದ ವಿಚಾರದಲ್ಲಿ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಹಿತಮಿತ್ರರಿಗೆಲ್ಲ ತಿಳಿಸಿ. ಭಗವತಿ ಸಂಕಲ್ಪ ಚೆನ್ನಾಗಿ ಬರ್ತಾ ಇದೆ ಹೇಳುವಂತಹದನ್ನ ಪ್ರತಿ ದಿವಸ ನೋಡಿ. ನಿಮಗೆ ಏನಾದ್ರೂ ಕಾಮೆಂಟ್ ಮಾಡಬೇಕು ಹೇಳುವಂತಹ ವಿಚಾರ ಇದ್ರೆ ಕಾಮೆಂಟ್ ಮಾಡಬಹುದು. ನನ್ನ ನಂಬರ್ಗಳ ಕೆಳಭಾಗದಲ್ಲಿ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭ ವಸ್ತು, ಶುಭವಾಗಲಿ, ಸನ್ಮಂಗಳವಾಗಲಿ.